ಬೋಧಿತತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನೇಮಿಸುತ್ತಾ ಜೈ ಭೀಮ್ ಗೌರವ ಸಮಿತಿ ಕರ್ನಾಟಕ ವತಿಯಿಂದ ಇನ್ನು ಪ್ರತಿ ವರ್ಷ ಅಕ್ಷರದ ಅವ್ವ ಮಾತಾಶ್ರೀ ಸಾವಿತ್ರಿಬಾಯಿ ಫುಲೆ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಜೈ ಭೀಮ್ ಗೌರವ ಸಮಿತಿ ಕರ್ನಾಟಕದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರತಕ್ಕಂಥ ಸವಿತಾ ನಾಲಿ ಸಮಾಜದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸಮಾಜ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಮತ್ತು ಭಾಷಣಕಾರರು ಮತ್ತು ಜೈ ಭೀಮ್ ಗೌರವ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮುಬಾರಕ್ ಖಾನ್, ಅದೇ ರೀತಿಯಾಗಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ತಸ್ಮೀರಾ ಮೇಡಮ್, ಅದೇ ರೀತಿಯಾಗಿ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದಕ್ಕೋಸ್ಕರ ದಿನಾಂಕ 28/2/2026 ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ಸವಿತಾ ನಾವಿ ಸಮಾಜದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಸಮಾಜ ಚಿಂತಕರು, ಬುದ್ಧಿಜೀವಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ತ್ಯಾಗಮಯಿ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ರಾಹುಲ್ ಡಾಂಗೆ ಅಂತ ಹೇಳಿ ಜೈ ಭೀಮ್ ಗೌರವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರ್. ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ ನೇತೃತ್ವ ಕೊಟ್ಟು ಮಹಿಳೆಯರಿಗೆ ಮುಂದೆ ಮಾಡಿ ಅವರಿಂದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ರಮಾ ಆಯಿ ಜಯಂತಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಮಹಿಳೆಯರು ಬರಬೇಕು. ಆಮೇಲೆ ಎಲ್ಲ ಮಹಿಳೆಯರು ಎಲ್ಲ ತಾಲೂಕಾ ವೈಸು, ಜಿಲ್ಲಾ ವೈಸು ಏನು ಶಾಖಾ ಉದ್ಘಾಟನೆ ಆಗಿವೆ ಆ ಮಹಿಳೆಯರಿಗೆಲ್ಲ ಇದು ಭಾಳ ಉತ್ಸಾಹ ಇರಬೇಕು ಅಂತ ನನ್ನ ಅನಿಸಿಕೆ ಇದೆ. ಯಾಕಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮಹಿಳೆಯರು ಅಂದರೆ ಮಹಿಳೆಯರು ತ್ಯಾಗಮಯಿ ರಮಾಯಿ ಏನೇನೆಲ್ಲ ತ್ಯಾಗ ಮಾಡಿದ್ರಂತ ಎಲ್ಲ ಮಹಿಳೆಯರು ಕೂಡ ತಿಳ್ಕೋಬೇಕು. 128ನೇ ಜಯಂತಿಗೆ ಎಲ್ಲರೂ ದಯವಿಟ್ಟು ಆಗಮಿಸಬೇಕು ಇಷ್ಟು ಹೇಳಿ ನನಗೆ ತಾಯಿ ರಮಾಬಾಯಿ ಜಯಂತಿ ಉತ್ಸವ ಕಾರ್ಯಕ್ರಮ ವತಿಯಿಂದ 128ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಂದು ಈ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಾಗ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಬೀದರ್ ಜೈ ಭೀಮ್ ಗೌರವ ಸಮಿತಿ ವತಿಯಿಂದ ಬೀದರಲ್ಲಿ ಸಮಾಜ ಸಮುದಾಯ ಭವನದಲ್ಲಿ ತಾರೀಖು 28ರಂದು ಎಲ್ಲ ಬೀದರ್ ಜಿಲ್ಲೆಯ ದಲಿತ ಬಾಂಧವರು ಹಾಗೂ ಹಿಂದುಳಿದರು, ಅಲ್ಪಸಂಖ್ಯಾತರು ಹೆಚ್ಚಿನ ಮಟ್ಟಿಗೆ ಶಿಕ್ಷಣ ಮಾಡಬೇಕು ತಮ್ಮಲ್ಲಿ ಅಂದಿನ ಕೇಳ್ಬೋದು.